ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಮ್ಮನೇಲಿ ಮಾಡೋಂಥ ವೆಜ್ ಬಿರಿಯಾನಿ ಅಥವಾ ನಾನ್ ವೆಜ್ ಬಿರಿಯಾನಿಗೆ ಬಳಸೋಂಥ ಬಿರಿಯಾನಿ ಪೌಡರ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಪರಿಮಳ ಕೂಡ ಇರುತ್ತೆ. ಬರೀ ರುಚಿ ಒಂದೇ ಇದು ಸಾಕಲ್ಲ, ಬಣ್ಣ, ರುಚಿ, ಪರಿಮಳ ಎಲ್ಲ ಇರುತ್ತೆ. ಈ ಪೌಡರ್ನ ನೀವು ಮಾಡಿ ಮನೇಲಿ ಒಂದು ಸಲ ಇಟ್ಕೊಂಡ್ರೆ 6 ತಿಂಗಳವರೆಗೂ ನೀವು ಫ್ರಿಜ್ಜಿಲ್ಲದೆ ಹೊರಗಡೆ ಕೂಡ ಇಡಬಹುದು, ಅಷ್ಟೊಂದು ರುಚಿಯಾಗಿರುತ್ತೆ. ಕೆಲವ್ರದ್ದು ಒಂದು ಕಂಪ್ಲೇಂಟ್ ಇರುತ್ತೆ, ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಮಾಡಿದ್ರೆ ಮನೆಯಲ್ಲಿ ಚೆನ್ನಾಗಿರಲ್ಲ ಅಂತ. ರಿಯಲಿ ತುಂಬ ಚೆನ್ನಾಗಿರುತ್ತೆ. ಮೆಜರ್ಮೆಂಟ್ ಪ್ರಕಾರ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ ಮೆಜರ್ಮೆಂಟ್ ಏನು ಅಂತ ಈ ದಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆಜರ್ಮೆಂಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಾನಿಲ್ಲಿ ಧನಿಯಾ, ಜೀರಿಗೆ, ಸೋಂಪು, ಸಹಜೀರ, ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಪ್ಲೇಟ್ನಲ್ಲಿ ಕಲ್ಲುಪ್ಪು, ಗುಲಾಬಿ ದಳಗಳು, ಗುಲಾಬಿ ಹೂವು ತಂದಾಗ ಒಣಗಿಸಿ ಇಟ್ಕೊಳ್ಳಿ ತೊಳೆದ್ಬಿಟ್ಟು. ಹಾಗೆ ಕಸ್ತೂರಿ ಮೆಂತ್ಯ, ಇದು ಕೂಡ ಮನೆಯಲ್ಲೇ ಮಾಡಿರೋಂಥದ್ದು. ಮೆಂತ್ಯ ಸೊಪ್ಪು ತಂದು ತೊಳೆದು ಒಣಗಿಸಿರೋಂಥದ್ದು. ನಕ್ಷತ್ರದ ಹೂವು ಅಂದರೆ ಸ್ಟಾರು, ಜಾಕಾಯಿ, ಏಲಕ್ಕಿ, ಅರ್ಶಿನದ ಕೊಂಬು, ಲವಂಗ, ಕಪ್ಪು ಏಲಕ್ಕಿ, ಕಲ್ಲುವ್ವು, ಜಾಪತ್ರೆ, ಮರಾಠ ಮೊಗ್ಗು, ಪಲಾವ್ ಎಲೆ, ಮೆಣಸು, ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ನೋಡಿಕೊಂಡು ನೀವು ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸ್ಪೈಸಸ್ ಬೇರೆ ಇದೇ ಫ್ಲೇವರ್ ಕೊಟ್ಬಿಡುತ್ತೆ. ಹಾಗಾಗಿ ಮೆಜರ್ಮೆಂಟ್ ಪ್ರಕಾರನೇ ನೋಡ್ಕೊಂಡು ಮಾಡ್ಕೊಳ್ಳಿ. ಜೀರಿಗೆ, ಸೋಂಪು, ಸಹಜೀರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾದ ನಂತರ ಧನಿಯಾ ಹಾಕ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಆಗ್ಬಾರ್ದು, ಲೋ ಫ್ಲೇಮ್ನೆಲ್ಲ ಇರಬೇಕು. ಜಸ್ಟ್ ಇವೆಲ್ಲ ಬಿಸಿ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು. ಧನಿಯಾ ಎಲ್ಲನೂ ಸ್ವಲ್ಪ ಮುಟ್ಟಿದ್ರೆ ಬಿಸಿ ಆಗಬೇಕು. ಆ ನಂತರ ನಾವು ಏನು ಸ್ಪೈಸಸ್ ಮಸಾಲೆ ಐಟಮ್ಸ್ಗಳು ತೊಗೊಂಡಿದ್ದೀವಿ ಅದೆಲ್ಲನೂ ಹಾಕ್ಕೊಳ್ಳೋಣ. ನಾನಿಲ್ಲಿ ಯಾವುದೂ ಕುಟ್ಟಿ ಹಾಕ್ಕೊಂಡಿಲ್ಲ. ಅಷ್ಟೊಂದು ಕೊಂಬುನ ಬಳಸಿ, ತುಂಬ ಒಳ್ಳೆ ಪರಿಮಳ ಇರುತ್ತೆ ಪುಡಿಗಿಂತ. ಕೊನೆಯಲ್ಲಿ ಎತ್ಕೊಂಡದ್ದೆಲ್ಲ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಹಾಗಾಗಿ ಹಾಗೆ ಹಾಕ್ಕೊಳ್ತೀನಿ. ಪುಡಿ ಸಮೇತ ಹಾಕಿದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಕೆಲವೊಂದು ಸೀದೋರೆ ಸ್ಮೆಲ್ ಚೆನ್ನಾಗಿರಲ್ಲ. ಹಾಗಾಗಿ ಕೊನೆಯಲ್ಲಿ ನಾನು ಕಸ್ತೂರಿ ಮೆಂತ್ಯ ಹಾಗೆ ಗುಲಾಬಿ ದಳ ಇವೆಲ್ಲ ಜಸ್ಟ್ ಬಿಸಿಗೇನೆ ಬೆಚ್ಚಗಾಗ್ಬಿಡುತ್ತೆ. ಆ ಐಟಮ್ಸ್ಗಳು ಬಿಸಿಗೇನೆ ಅದನ್ನೆಲ್ಲ ಹಾಕ್ಕೊಂಡು, ಕಲ್ಲುಪ್ಪಲ್ಲಿ ನೀರಿನಂಶ ಕೂಡ ಕಮ್ಮಿ ಆಗೋದಕ್ಕೆ, ಸ್ಟೋರ್ ಮಾಡೋದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಬಳಸ್ತಾ ಇರೋ ಕಾರಣ ಕಲ್ಲುಪ್ಪನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಪುದೀನ ಸೊಪ್ಪು, ಇದನ್ನು ಕೂಡ ನೀವು ಮನೆಗೆ ತಂದಾಗ ಜಾಸ್ತಿ ಪ್ರಮಾಣದಲ್ಲಿ ಅಂತಂದಿದ್ರೆ ಚೆನ್ನಾಗಿ ತೊಳೆದು ಕಡ್ಡಿ ಸಮೇತನೇ ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಕಡ್ಡಿ ಸಪ್ರೇಟ್ ಮಾಡ್ಕೊಂಡು ಒಣಗಿಸಿಟ್ಕೊಳ್ಳಿ. ಈ ಥರ ಪುಡಿ ಮಾಡುವಾಗ ನೀವು ಕಡ್ಡಿಗಳನ್ನ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ಈಗ ನಾನು ಎಲ್ಲ ಹುರಿದಾಗಿದೆ. ಪುಡಿ ಮಾಡೋದಕ್ಕಿಂತ ಮುಂಚೆ ಗಟ್ಟಿ ಪದಾರ್ಥಗಳನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಮಿಕ್ಸಿ ಜಾರ್ನಲ್ಲಿ ನಾವು ಪುಡಿ ಮಾಡೋದ್ರಿಂದ ಜಾರ್ ಹಾಳಾಗಬಾರ್ದು ಅನ್ನೋ ರೀಸನ್ಗೋಸ್ಕರ ಮರಾಠ ಮೊಗ್ಗು, ಚಕ್ಕೆ, ಸ್ಟಾರ್ ಹೂವುಗಳು, ಹಾಗೆಯೇ ಬ್ಲ್ಯಾಕ್ ಏಲಕ್ಕಿ, ಕಪ್ಪು ಏಲಕ್ಕಿ, ಬ್ಲ್ಯಾಕ್ ಏಲಕ್ಕಿ, ಹಾಗೆ ಅರ್ಶಿನದ ಕೊಂಬು, ಚಕ್ಕೆ ಎಲ್ಲ ತೊಗೊಂಡು ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಪುಡಿ ಮಾಡಿ ನಂತರ ಹಾಕ್ಕೊಳ್ತಿದ್ದೀನಿ. ಮೊದಲೇ ಹುರಿದಿರೋ ಕಾರಣ ಮತ್ತೆ ಏನದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮುಟ್ಟಿದಾಗ ಪೂರ್ತಿ ತಣ್ಣಗಿರಬೇಕು. ಆವಾಗ ಪುಡಿ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ. ಬಿಸಿದ್ರಲ್ಲಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿರೋದಿಲ್ಲ ಪುಡಿ, ನುಣ್ಣಗೂ ಆಗೋದಿಲ್ಲ, ಅದು ಬೆವತ್ಕೊಳ್ಳುತ್ತೆ. ಹಾಗಾಗಿ ಈ ಥರ ತಣ್ಣಗಾದ ನಂತರ ನಾವು ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ಜಾಸ್ತಿ ಇರೋ ಕಾರಣ 2 ಬ್ಯಾಚ್ನಲ್ಲಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಮಿಕ್ಸ್ ಮಾಡಿ ಒಂದೇ ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಎಷ್ಟು ಪರಿಮಳ ಬರ್ತಿದೆ. ನೀವು ಹುರಿಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಪುಡಿ ಕ್ವಾಂಟಿಟಿ ಅಥವಾ ಇದು ಟೇಸ್ಟ್ ಹೇಗಿದೆ ಅಂತೇಳಿ. ಹುರಿಬೇಕಾದ್ರೆ ಒಂದು ಒಳ್ಳೆ ಪರಿಮಳ ಬರುತ್ತಲ್ಲ, ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಕಲರ್ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗಾಗಿ 2 ಪೌಡರ್ನ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೊಂದು ಸಲ ಮಿಕ್ಸಿಯಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದೇ ಕಾರಣಕ್ಕೋಸ್ಕರ. ಮತ್ತೇನು ಇಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಏನು ಮೆಜರ್ಮೆಂಟು ತೋರಿಸ್ತೀನಲ್ಲ, ಆ ಮೆಜರ್ಮೆಂಟ್ಗೆ 300 ಗ್ರಾಮ್ನಷ್ಟು ಪೌಡರ್ ಆಗಿದೆ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಎಲ್ಲ ರೀತಿ ಬಿರಿಯಾನಿಗಳಿಗೂ ಹಾಕ್ಕೊಳ್ಬೋದು. ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಅಥವಾ ನಾನ್ ವೆಜ್ ಬಿರಿಯಾನಿ ಎಲ್ಲದಕ್ಕೂ ಬಳಸ್ಕೊಳ್ಬೋದು. ಪುಡಿನ ಸ್ವಲ್ಪ ತಣ್ಣಗಾದ ನಂತರನೇ ಸ್ಟೋರ್ ಮಾಡ್ಕೊಳ್ಳಿ. ಹಾಗಾಗಿ ನಾನು ಅದೇ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿರೋದ್ರಿಂದ ಸ್ವಲ್ಪ ಬಿಸಿಯಾಗಿರುತ್ತೆ. ಹಾಗಾಗಿ ಹೊರಗಡೆನೇ ಈ ರೀತಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಆ ಪರಿಮಳಕ್ಕೆ ಬಿರಿಯಾನಿ ತಿಂದಷ್ಟೇ ಖುಷಿಯಾಗೋಯಿತು, ಅಷ್ಟು ಚೆನ್ನಾಗಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಚಿಕನ್ ತಂದು ಬಿರಿಯಾನಿ ಮಾಡಿ ಆ ವಿಡಿಯೋ ಕೂಡ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನಾನಿಲ್ಲಿ 300 ಗ್ರಾಮ್ನಷ್ಟು ಪುಡಿಯಾಗಿದೆ. ನಾನಿಲ್ಲಿ ಜರಡಿ ಮಾಡಿಲ್ಲ. ನಿಮ್ಮ ಮಿಕ್ಸಿಲಿ ತುಂಬ ನುಣ್ಣಗೆ ಆಗಲಿಲ್ಲ ಅಂದರೆ ಜರಡಿ ಮಾಡಿಕೊಂಡು ಆ ತರಿಗೆಲ್ಲನೂ ಇನ್ನೊಂದು ಸಲ ಪುಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ನೂ ತುಂಬ ತಿಗಡು ತರಿ ಉಳ್ಕೊಂಡಿದೆ ಅಂದರೆ ನೀವು ಚಿಕನ್ ಸಾಂಬಾರು ಅಥವಾ ಬಿರಿಯಾನಿ ಮಾಡುವಾಗ ಏನೋ ರುಬ್ಬೋ ಅವಶ್ಯಕತೆ ಇದ್ದರೆ ಅದಕ್ಕೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಬಹುದು. ಯಾವುದು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನೀಗ ಬಿರಿಯಾನಿ ಪೌಡ್ರನ್ನೇ ಬಳಸ್ಕೊಂಡು ಮಾಡಿರೋಂಥ ಬಿರಿಯಾನಿ, ಯಾವುದೇ ಕಲರ್ ಕೂಡ ಬಳಸಿಲ್ಲ. ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮಗೆ ರುಚಿ ಬಣ್ಣನೂ ಚೆನ್ನಾಗಿರಬೇಕು, ಹಾಗೆ ರುಚಿ ಕೂಡ ಇದ್ದರೆ ನಮಗೆ ತಿನ್ನೋ ಆಹಾರ ಇನ್ನೂ ತೃಪ್ತಿ ಕೊಡುತ್ತೆ ಜಾಸ್ತಿ ಅಲ್ವಾ. ಚಿಕನ್ ಬಿರಿಯಾನಿ ಮಾಡಿದ್ದೀನಿ.
ವಿಡಿಯೋ ನೋಡಿದ ನಂತರ ಯಾವ್ಯಾವ ಐಟಮ್ಸ್ ಇಲ್ಲ ಅದನ್ನು ಲೀಸ್ಟ್ ಮಾಡ್ಕೊಂಡು ತೊಗೊಂಡು ಬಂದು ಒಂದು ಸಲ ಪೌಡ್ರ್ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ಟ್ರೈ ಮಾಡಿ ಅಭಿಪ್ರಾಯ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.